ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಶ್ರೀದೇವಿ. ನಾನಿವತ್ತು ನಿಮಗೆ ಯೂಟ್ಯೂಬಲ್ಲೇ AI ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದರಲ್ಲಿ ನೀವು ChatGPT ಮತ್ತು ಇನ್ನೇನಿದೆ ಜೆಮಿನಿ ಆ್ಯಪ್ಗಳನ್ನ ಬಳಸ್ತೇನೆ ಯೂಟ್ಯೂಬಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಯೂಟ್ಯೂಬ್ಗೆ ಹೋಗ್ತೀನಿ. ನೋಡಿ, ಯೂಟ್ಯೂಬ್ ಈ ರೀತಿ ಇದೆಯಲ್ಲ, ಅದು ಪ್ಲಸ್ ಮಾರ್ಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ನೋಡಿ, ಕ್ರಿಯೇಟ್ ಶಾರ್ಟ್ಸ್ ಅಂತ ತೋರಿಸ್ತಿದ್ದಲ್ಲ, ಇಲ್ಲಿ ಶಾರ್ಟ್ಸ್ ಆಗಿರ್ಬೋದು, ಇಲ್ವಾ ವಿಡಿಯೋ ಆಗಿರ್ಬೋದು, ಲೈವ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ನೀವು ಏನು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ಸ್ಟಾರ್ ಮಾರ್ಕ್ ತೋರಿಸ್ತಿದೆ ನೋಡಿ ರೈಟ್ ಸೈಡಲ್ಲಿ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ನಿಮ್ಗೆ ಯಾವ ಥರ ಬೇಕಾದರೂ ಆ ಥರ ಕ್ರಿಯೇಟ್ ಮಾಡ್ಕೋಬೋದು. ಇವೆಲ್ಲ ಎಕ್ಸಾಂಪಲ್ ವೀಡಿಯೋಸು. ನಾನು ಮತ್ತು ನನ್ನ ಡಾಗ್ ಜೊತೆಲಿ ಡ್ಯಾನ್ಸ್ ಮಾಡ್ತಿರೋದನ್ನು ಹಾಕಿದ್ದೀನಿ. ಇಲ್ಲಿ ಒಂದು ಫೋಟೋ ಹಾಕಬೇಕು. ಎಕ್ಸಾಂಪಲ್ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇರೋದು. ಇದೊಂದು ಫೋಟೋ ಇದೆ, ಹಾಕ್ತೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. %, 54, 58, 78, 82, 86, 90. ನೋಡಿ ಬಂತು. Yo, it's my turn on the mic. ಯಾಕೊಂದು ನೆಟ್ವರ್ಕ್ ಇಲ್ಲ ಅನಿಸುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. Yo, it's my turn on the mic. Ready for the flow. Rock, let's see you go. Nice try, but I'm the queen of the stage. Rock, on the rage. Yo, it's my turn on the mic. Ready for the flow. Rock, let's see you go. Nice try, but I'm the queen of the stage. ನಾನು ಫೋಟೋ ಹಾಕಿದೆ ಅಷ್ಟೇ. ನಾನಿಲ್ಲಿ ನಾನು ಫುಲ್ ಬಾಡಿ ಫೋಟೋನ ಹಾಕಿಲ್ಲ, ಜಸ್ಟ್ ಆ ಫೋಟೋ ಹಾಕಿದ್ದೆ. ನಾನು ಮತ್ತೆ ಡಾಗ್ ಫೋಟೋನ ಹಾಕಿಲ್ಲ, ಅದಾಗದೇ ಕ್ರಿಯೇಟ್ ಮಾಡಿದೆ. ಚೆನ್ನಾಗಿ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ವಾಲ್ಯೂಮ್ ಮೇಲೆ ಹೋಗೋಣ ಈಗ. Nice try, but I'm the queen of the stage. ನೋಡಿ, ಆ್ಯಡ್ ಸೌಂಡ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಹಾಕೋಬೋದು. ಹೇಗೆ ಸೌಂಡ್ ಕಡಿಮೆ ಮಾಡೋದು ಅಂತ Yo, it's my turn on the mic. ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂದರೆ ನಾವಿವಾಗ ಶಾರ್ಟ್ಗೆ ಟೈಟಲ್ ಕೊಡಬೇಕು. ನೀವು ನಿಮ್ಗೆ ಇಷ್ಟ ಬಂದಿದ್ದ ಟೈಟಲ್ನ ಕೊಡ್ಬೋದು. ರ್ಯಾಪ್ ವಿತ್ ಮೈ ಡಾಗ್ ಅಂತ ಕೊಡ್ತೀನಿ ನಾನು. ಹ್ಯಾಶ್ಟ್ಯಾಗ್ಸ್ನ ಹಾಕಬೇಕು. ರಿಲೇಟ್ ಆಗಿರುವಂಥ ಹ್ಯಾಶ್ಟ್ಯಾಗ್ಸು
ನೀವು ಹ್ಯಾಶ್ ಟ್ಯಾಗ್ಸ್ ಬೇಕಂದರೆ ನೀವು ಎಲ್ಲಿರುತ್ತಲ್ಲ ಚಾಟ್ ಜಿ ಪಿ ಟಿ ಅದರಲ್ಲಿ ಹೋಗಿ ನೀವು ಸರ್ಚ್ ಮಾಡ್ಬೋದು. ರ್ಯಾಪ್ ವಿತ್ ಮೈ ಡಾಗ್ ಅಂತೇಳಿ ಅದರಲ್ಲಿ ಕಾಪಿ ಇಲ್ಲಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಹ್ಯಾಶ್ ಟ್ಯಾಗ್ಸ್ನ ತೋರಿಸುತ್ತೆ. ಸೊ ನೀವು ಅಲ್ಲಿಂದ ಕಾಪಿ ಮಾಡ್ಕೊಬೋದು, ಇಲ್ಲಿ ಪೇಸ್ಟ್ ಮಾಡಿ ಸಹ ಹಾಕ್ಬೋದು. ನಾನು ಹಾಗೆ ಜಸ್ಟ್ ಹಾಗೆ ಹಾಕ್ತೀನಿ ಡಾಗ್ ಅಂತೇಳಿ, ಡಾಗ್ಸ್. ಪೆಟ್ ಲವರ್, ಕ್ಯೂಟ್ ಪೆಟ್ಸ್, ಐಟಿ ವೈರಲ್, ಐಟಿ ಶಾರ್ಟ್ಸ್, ಟ್ರೆಂಡಿಂಗ್ ವಿಡಿಯೋ. ಸೊ ನೋಡಿಲಿ 100 ವರ್ಡ್ಸ್ ಮಾತ್ರ ನಾವು ಹಾಕೋಕ್ಕಾಗೋದು. ನಾನು 92 ಹಾಕಿದ್ದೀನಿ, ಸಾಕು ಅಂದ್ಕೊತೀನಿ. ಇಲ್ಲಿ ನೆಕ್ಸ್ಟ್ ಬಂದು ಸೆಲೆಕ್ಟ್ ಆಡಿಯಂಟ್ ಅಂತ ತೋರಿಸ್ತಿದ್ಯಲ್ಲ ಅದ್ರ ಮೇಲೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಅಪ್ಲೋಡ್ ಮಾಡಿದ್ರೆ ಮುಗೀತು, ನಿಮ್ಮ ಶಾರ್ಟ್ ಅಪ್ಲೋಡ್ ಆಗುತ್ತೆ. ನೋಡಿ ಅಪ್ಲೋಡ್ ಆಗ್ತಿದೆ, ಇಲ್ಲಿ ತೋರಿಸ್ತಿದೆಯಲ್ಲ, ಇದು ಇವೆರಡು AI ವಿಡಿಯೋನೇ ನಾನು ಕ್ರಿಯೇಟ್ ಮಾಡಿರೋದು. ನೆಕ್ಸ್ಟ್ ಇನ್ನೊಂದು ಕ್ರಿಯೇಟ್ ಮಾಡೋದಂತ ತೋರಿಸ್ತೀನಿ. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ, ಇಲ್ಲಿ ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ತೋರಿಸ್ತಿದ್ದಿಲ್ಲ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ರಿಯೇಟ್ ವಿಡಿಯೋನ ಹಾಕೋಬೋದು. ನೋಡಿ ಇಲ್ಲಿ ಗ್ರಾಂಡ್ಮಾ ಡಿಜೆಸ್ ರೇವ್ ಇಟ್ಟಿನ್ ವೈಲ್ ಮಿಕ್ಸಿಂಗ್ ಟ್ರೈ ಸಮಥಿಂಗ್ ಲೈಕ್ ಅಂತೇಳಿ ತೋರಿಸ್ತಿದೆಯಲ್ಲ. ಕ್ಯೂಟ್ ಆ್ಯಂಡ್ ಕ್ಯಾಟ್ ವ್ರ್ಯಾಪಡ್ ಇನ್ ಎ ಕಾಂಫಿ ಬ್ಲ್ಯಾಕೆಟ್, ಮೇಕ್ ಮೀ ಫೈಟ್ ಎ ಗ್ರ್ಯಾಂಟ್ ಆಕ್ಟೋಪಸ್. ನೋಡಿ ಯಾವ ಥರ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಕೋಬೋದು. ನಾನಿಲ್ಲೊಂದು ಟೆಕ್ಸ್ಟ್ ಹಾಕ್ತೀನಿ, ಯಾವ ಥರ ಅಂದರೆ ಡ್ಯಾನ್ಸಿಂಗ್ ಫಾರ್ ಬ್ಯೂಟಿಫುಲ್ ಸಾಂಗ್ ಅಂತೇಳಿ ಹಾಕ್ತೀನಿ. ನೆಕ್ಸ್ಟ್ ನಂದೊಂದು ಫೋಟೋ ಹೋಗ್ತೀನಿ, ಅವಲೇ ತೊಗೊಂಡಿದ್ನಲ್ಲ ಸೇಮ್ ಫೋಟೋನೇ ತೊಗೊತೀನಿ. ಯಾವ ರೀತಿ ಡ್ಯಾನ್ಸ್ ತೋರಿಸುತ್ತೆ ನೋಡೋಣ. ನಿಜವಾಗ್ಲೂ ನಾನು ಡ್ಯಾನ್ಸ್ ಮಾಡಿಲ್ಲ, ಇಲ್ಲಿ ಯಾವ ರೀತಿ ಡ್ಯಾನ್ಸ್ ಮಾಡ್ತೀನಿ ಅಂತ ನೋಡೋಣ. ಡ್ಯಾನ್ಸಿಂಗ್ ಅಂತಲೆಲ್ಲ ನೀವು ಬುಕ್ಸ್ ಬರಿತಾ ಇರೋದು, ಇಲ್ಲ ಕತೆ ಹೇಳ್ತಾ ಇರೋದು, ಮತ್ತು ಸ್ಟೇಜ್ ಮೇಲೆ ನಿಂತಿರೋದು, ಮತ್ತು ರ್ಯಾಪ್ ಮಾಡ್ತಾ ಇರೋದು, ನೀವು ಯಾವ ರೀತಿ ಬೇಕಾದ್ರೂ ಟೆಕ್ಸ್ಟ್ನ ಅಲ್ಲೇ ಆ್ಯಡ್ ಮಾಡಿಬಿಟ್ಟು ನಿಮ್ಮದೊಂದು ಫೋಟೋ ಹಾಕ್ಬಿಟ್ಟು ಕ್ರಿಯೇಟ್ ಮಾಡ್ಬೋದು. ನೀವು ಜೆಮಿನಿಯಲ್ಲಿ ಹೋಗಿ ಆ ರೀತಿ ಕ್ರಿಯೇಟ್ ಮಾಡೋದಕ್ಕಿಂತ ಯೂಟ್ಯೂಬಲ್ಲೇ ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಈ ರೀತಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಯಾಕೋ ಸರಿಯಾಗಿ ಬರ್ತಾ ಇಲ್ಲ. ಹಾಂ ನೋಡಿ ಬಂದಿದೆ ಇಲ್ಲಿ, ನಾನು ಡ್ಯಾನ್ಸ್ ಮಾಡ್ತಾ ಇರೋದು. ನಮಸ್ತೆ ನಮಸ್ತೆ. ನೀವು ಬೇಕಂದರೆ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಹಾಕ್ಬಿಟ್ಟು ಇದೇ ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು ಅಂತಂದ್ರು AI ಕ್ರಿಯೇಟ್ ಮಾಡಿಕೊಡುತ್ತೆ. ನಾನು ಜಸ್ಟ್ ಡ್ಯಾನ್ಸಿಂಗ್ ಫಾರ್ ಎ ಆಡಿಯೋ ಅಂತೇಳಿ ಹಾಕಿದ್ದೀನಿ ಅಷ್ಟೇ ಹೇಳಿ. ಸೊ ಅವರು ಯಾವುದೋ ಒಂದು ಸಾಂಗ್ನ ತಗೊಂಡು ಇಲ್ಲಿ ಡ್ಯಾನ್ಸಿಂಗ್ ವಿಡಿಯೋನ ಹಾಕಿದ್ದಾರೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಕ್ಯಾಪ್ಷನ್ ಯುವರ್ ಶಾರ್ಟ್, ಯಾವುದಾದ್ರೂ ನೀವು ಒಂದು ಟೈಟಲ್ ಕೊಡಬೇಕು. ಡ್ಯಾನ್ಸಿಂಗ್ ಮೈ ಡ್ಯಾನ್ಸಿಂಗ್ ವಿಡಿಯೋ ಅಂತ ಕೊಟ್ಟರು ಪರವಾಗಿಲ್ಲ.
ಏನಾದರೂ ಒಂದು ಹಾಕ್ಬಿಟ್ಟು ಅಗೇನ್ ಮತ್ತು ಇವೇನಿದ್ದಾವೆ ಹ್ಯಾಶ್ ಟ್ಯಾಗ್ಸ್ ಅವನ್ನ ಹಾಕ್ಬಿಟ್ಟು ಸೆಲೆಕ್ಟ್ ಆಡಿಯನ್ಸಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತೇಳಿ ಕೊಟ್ಬಿಟ್ರೆ ನೀವು ಕ್ಯಾಪ್ಷನ್ ಹಾಕ್ದೇ ಇದ್ರೂ ಅಪ್ಲೋಡ್ ಮಾಡಿದ್ರೂ ಅಪ್ಲೋಡ್ ಆಗುತ್ತೆ. ನೋಡಿ ನಾನು ತೋರಿಸ್ತೀನಿ. ಈಗ ಕ್ಯಾಪ್ಷನ್ ಏನೂ ಹಾಕಿಲ್ಲ, ಸೊ ನಾನು ಅಪ್ಲೋಡ್ ವಿಡಿಯೋ ಅಂತ ಕೊಡ್ತಾಯಿದ್ದೀನಿ. ಎಸ್, ಅಪ್ಲೋಡ್ ಆಗಿದೆ, ಅಪ್ಲೋಡ್ ಆಗ್ತಿದೆ ಇವಾಗ. ನೋಡಿ ಇಲ್ಲಿ ಅಪ್ಲೋಡ್ ಆಗ್ತಿದೆ ನೋಡಿ. ನಾನು ಅವಾಗಲೇ ಹಾಕಿದಂಥ ವಿಡಿಯೋ ಇದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ವಿಡಿಯೋಸ್ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ, ಈ ರೀತಿ ವಿಡಿಯೋಸು. ಹಾಗೆಯೇ ಇಡೀ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.